ಸವಿತಾ ಸವಿತಾ. ಅಯ್ಯಪ್ಪ ಮೊದಲು ನಿಮ್ಮ ಅವನ್ ಕರೀಲಿ ಅಪ್ಪ. ಹೋಸಲ ಆಗಿದ್ದು ನೆನಪೈತೆ ಇಲ್ಲ ನಿನಗೂ? ಮೊದಲು ನಿಮ್ಮ ಅವನ್ ಕರಿ, ಮೊದಲು ಅಕ್ಕಿಗೆ ತಂದೇನಂತ ಹೇಳು. ಆಮೇಲೆ ನೀನು ಹೆಂತಿನ ಕರಿ, ಆಮೇಲೆ ಅಕ್ಕಿಗೆ ತಂದೇನಂತ ಹೇಳು. ಹೌದು ಹೌದಪ್ಪ, ನೀ ಹೇಳುದು ಕರೆ ಐತಿ. ಮೊದಲು ಅವನ್ ಕರಿತೀನಿ. ಯವ್ವ ಯವ್ವ, ಏನಪ್ಪ? ಬಾರ್ಬೇ ಇಲ್ಲಿ, ನಿಂಗೇನೋ ತಂದೆ ನಾನು. ಹಾ ಯವ್ವ ನಿನಗಂತ ಸೀರೆ ತಗೊಂಬಂದಿನಿ ನೋಡು. ಯವ್ವ, ನನಗಂತೆ ಸೀರೆ ತಗೊಂಬಂದಿ ಅಪ್ಪ. ನೀ ನನ್ನ ಮಗಾನಿ ಎಷ್ಟು ಸಣ್ಣ ಇದೆಯಪ್ಪ, ನನ್ನ ಬಂಗಾರ ಗಿಂಡಿ. ತಗೋಬೇ ಸೀರಿ. ಯವ್ವ ಎಷ್ಟು ಚಂದ ಐತಿದ್ದು ಸೀರಿ. ಯವ್ವ, ನಮ್ಮ ಅಪ್ಪನ ಮನ್ಯಾಗೂ ನಾ ಇಂಥ ಸೀರೆ ಹುಟ್ಟಿದ್ದಿಲ್ಲ ನೋಡು. ಅಯ್ಯ, ನಿಮ್ಮ ಅಪ್ಪನ ಮನ್ಯಾಗ ತಿನ್ನಾಕ ಕೂಡಿದ್ದಿಲ್ಲ ನಿನಗ. ನೀನು ಇಂಥ ಚಲೋ ಸೀರಿ ನೀ ಎಲ್ಲಿ ಉಡ್ಬೇಕು? ಸಾಕು ಸಾಕು, ಇಂಥದ್ದು ಮಾಡಾಕಂದ್ರೆ ಶಾಣ್ಯರ್ದಾರ. ಮದುವೆ ಆಗಿ 8 ವರ್ಷ ಆತು. ಇಂಥ ಚಲೋ ಸೀರೆ ಒಂದ್ಸಲಾರ ತಂದು ಕೊಟ್ಟಿಯೇನು? ನನ್ನ ಮುದ್ದಿನ ಮಗ ತಂದೈತಿ, ನನ್ನ ಬಂಗಾರ ಗಿಂಡಿ. ಸಾಕು ಸಾಕು, ಹಿರಿ ಹಿಗ್ಗ ಬೇಡ. ನಿನ್ನ ಮಗನ ಕೂಡ ನಾನು ಹೋಗಿನಿ ಸೀರೆ ಆರ್ಸಾಕ, ಗೊತ್ತಾಯ್ತೇನ? ನಾವ ಇಬ್ರು ನಿನ್ನ ಮಗ ಅಂದ ಅವ್ರಿಗೊಂದ ಮತ್ತು ನನ್ನ ಹೆಂಡತಿಗೊಂದ ಸೀರೆ ತರ ನಡಿ ಅಂತೇಳಿ ಅದಕ್ಕೆ ಇಬ್ರು ಕೂಡ ಹೋಗಿದ್ದೀವಿ. ನಾನಾ ಆರ್ಸಿದ ಸೀರೆಗಳು. ಗೊತ್ತಾಯ್ತೇನ? ಹೌದಾ? ನಾ ತಂದ್ರೆ ನಿನಗೆ ಮನ್ಸಿಗೆ ಬರ್ಬೇಕಲ್ಲ, ಅದಕ್ಕೆ ಕಲರ್ ನೋಡಿ ಆರಿಸಿ ಅಂಗಡಿಯಾಗಿನ ಸೀರೆ ಎಲ್ಲ ತೆಗ್ಯಾಕ ಹಚ್ಚಿ ತಂದೇನು. ಬಂಗಾರ ಕಡ್ಡಿಲಿ ಹೆಣದಾರ ನೋಡು, ಚಂದ ಸೀರೆ. ತಾಯಿ ಅಟ್ಟ ನೆನಪಾಗ್ಯಾಳು. ತಾಯಿಗೆ ಅಟ್ಟ ಸೀರೆ ತಂದು ಕೊಟ್ಟಾನ. ನನಗೆ ಯಾವ ತರಬೇಕು? ಇಲ್ಲಿ ಮಾಡಿ ಹಾಕಿ ಮಾಡಕ್ಕೆ ನಾ ಇಲ್ಲಿ ಮನ್ಯಾಗ ಕಸದ ಆಳ್ಗತ್ಲೆ. ನನ್ನ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ನೀ ಏನು ಹೊಂಟಿ? ನನ್ನ ಸೊಸೆಗೆ ನನ್ನ ಸೀರೆ ನೋಡಿ ಉಳಿಯಾಕತೈತಿ. ಆತ ನಿಮ್ಮ ಅವ್ಗ ಸೀರೆ ತಂದು ಕೊಟ್ಟಿರಿ, ಮಗ ತಂದು ಕೊಟ್ಟಾನಂತೇಳಿ ಅತ್ತೆಯವ್ರ ಭಾಳ ಹಿರಿ ಹಿಗ್ಗಾಕತ್ತಾರ. ಮತ್ತೆ ಇದನ್ನ ನೋಡ್ಕೊತ ನಿಂದ್ರುದ್ರೆ ಏನೈತಿ, ನನಗರ ಏನು ಬರ್ತೈತಿ, ಏನು ಸಿಗುತ್ತೈತಿ ಅಂತೇಳಿ ಹೊಂಟೆ ನಾನು. ಎಷ್ಟರ ಸಿಟ್ ಮಾಡ್ಕೋತಿ ಏನ? ಬಾ ಇಲ್ಲಿ, ನಿನಗೂ ಒಂದು ಸೀರೆ ತಂದೇನ. ಹೌದಾ? ಕಾಣಂಗಿಲ್ಲ ಇಲ್ಲಿ ಕೈಯಾಗ 2 ಸೀರೆದವು, ಒಂದು ಅವ್ಗ ಒಂದು ನಿನಗಂತೇಳಿ. ಅಲ್ಲ ತಿಳ್ಕೊಬೇಕಟ್ಟು. ಕೈಯಾಗ 2 ಸೀರೆದವು, ಒಂದು ಅವು ಕೊಟ್ರೆ ಒಂದು ನನಗೆ ಕೊಡ್ತಾರ ಅನ್ನೋದು. ಅದನ್ನ ಬಿಟ್ಟು ಅದನ್ನ ಶಟ್ಕೊಂಡು ಹೊಂಟಾಳ. ಯಾರಿಗೆ ಗೊತ್ತಪ್ಪ, ಇದನ್ನ ನಿಮ್ಮ ಅವ್ಗ ಕೊಡ್ತೀಯನು ಅಂತ ಸುಮ್ಮನೆ ಹೊಂಟಿದ್ ನಾನು. ಕೊಟ್ರೆ ಸುಮ್ಮನೆ ಇರ್ಬೇಕಲ್ವಾ? ನೀ ಕೊಟ್ರೆ ಉಳ್ಳಾಡಿ ಹತ್ತು ಬಿಡ್ತಿ ಮನೆ ತುಂಬ. ಅದಕ್ಕೆ ನಿನಗೂ ಒಂದು ತಂದಾನ ತಗೋ, ಇಸ್ಕೋ. ವಾವ್, ಎಷ್ಟು ಚಂದ ಐತ್ರಿ ಇದು ಸೀರೆ. ನಾನು ತವ್ರ ಮನೆಯನ್ನ ಇಂಥ ಸೀರೆನೇ ಉಡ್ತಿದ್ ನೋಡ್ರಿ. ಇವ ನನಗಂತೂ ಭಾಳ ಇಷ್ಟ ಆತ್ರಿ, ಭಾಳ ಅಂದ್ರೆ ಭಾಳ ಇಷ್ಟ ಆತ್ರಿ ಸೀರೆ. ನನ್ನ ಮುದ್ದಿನ ಗಂಡ ನೀವು. ಇಂಥ ಸೀರೆ ಉಡ್ತಿದ್ದೆ ನಿಮ್ಮ ಅಪ್ಪನ ಮನ್ಯಾಗ? ಎದಕ್ಕೆ ಮಾತಾಡ್ತಿ? ಸುಮ್ ಕುಂದ್ರೆ. ನಿನ್ನ ಕನ್ನೆ ನೋಡಕ್ ಬಂದಾಗ ಎಂಥದ ಹರಕ್ಕೆ ಕಲರ್ ಹೋಗಿದ್ದು ಉಟ್ಕೊಂಡು ನಿಂತಿದ್ದಿ. ಹೇಳಿದ್ರ ಅಟ್ಟ ನಂಬು ಹಂಗ ಹೇಳು. ಇಲ್ಲಿ ಯಾರು ಹೊರಗಿನವ್ರು ಇಲ್ಲ. ಏನು ಕಿವಿಯಾಗ ಹೂ ಇಟ್ಕೊಂಡಿಲ್ಲ. ನೀ ಹೇಳಿದ್ದಲ್ಲ ನಂಬಾಕ. ಹಿಂಗ್ಯಾಕೆ ಮಾತಾಡ್ತೀರಿ ಅತ್ತೀರಿ? ನಾನು ನಮ್ಮ ಅಪ್ಪನ ಮನ್ಯಾಗ ಇಂಥ ಸೀರೆನೇ ಉಡ್ತಿದ್ದೆ. ಅವತ್ತೇನೋ ನೀವು ಬಂದಾಗ ನನಗೆ ಆರಾಮಿದ್ದಿಲ್ಲ, ನಾಟ್ಲಿ ಮೆತ್ತ ಅಂತ ಸೀರೆ ಉಟ್ಟಿದ್ನ. ಅದಕ್ಕೆ ನೀವು ಹಂಗೆ ತಿಳ್ಕೊಂಡಿರಿ. ಏನು ಹಂಗಂತೇಳಿ ನನ್ನ ಕಡೆ ಸೀರೆನೇ ಇಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ. ಹೌದು ಬಿಡ್ವಾ, ಅದು ಹೋಗ್ಲಿ. ಮತ್ತೆ ಮದುವೆ ಆದಿಂದರ ತರಬೇಕು ಒಂದು 4 ಪಟ್ಲ ಉಟ್ಕೊಳಕ ಇತ್ತಾಗ. ಅವು ಎಂಥವ ತಂದಿ ಚಲೋ ಚಲೋ ಸೀರೆ ನಿಮ್ಮ ಅವು ಉಟ್ಕೋ ಅಂತೇಳಿ ಅಲ್ಲೇ ಇಟ್ಟು ಬಂದೇನ? ಗೊತ್ತೈತೆಲ್ಲ ನಿನ್ನ ನಾಟಕ. ಅಯ್ಯ, ಗಂಡ ಮನ್ಯಾಗ ಎಲ್ಲ ಇರ್ತಾವಂತೇಳಿ ಬಿಟ್ಟು ಬಂದ್ರಿ ಹತ್ತೀರಿ. ನನಗೇನು ಗೊತ್ತ್ರಿ ಗಂಡ ಮನ್ಯಾಗ ಏನು ಗತಿ ಇಲ್ಲ ಅಂತೇಳಿ. ಹಂಗೆ ಮೊದಲೇ ಗೊತ್ತಿತ್ತಂದ್ರೆ ಎಲ್ಲ ಸೀರೆ ತಗೊಂಡ ಬರ್ತಿದ್ನಿ. ಗತಿ ಇಲ್ಲ ಅಂತೀಯ? ಮೊದಲು ನಿಮ್ಮ ಅಪ್ಪಗೆ ಗತಿ ಇಲ್ಲ. ಇಟ್ಟು ಚಲೋ ಸೀರೆ ಕೊಡ್ ಸಾಕು. ನಮಗೆ ಗತಿ ಇಲ್ಲ ಅಂತ ಹೇಳ್ತಾಳೆ. ನಮಗೆ ಗತಿ ಇರ್ಲಾರ್ದ ನನ್ನ ಮಗ ಯಾಕೆ ನಿನಗೆ ಇಂಥ ಚಲೋ ಸೀರೆ ಕೊಡಿಸ್ಕೊಡ್ತಿದ್ದ? ನನಗೇನಂತೀಯ? ಯವ್ವ ಇರ್ಲಿ, ಹೋಗ್ಲಿ ಬಿಡೇವಿ. ಯವ್ವ ಏನ ಸೀರೆ ತಂದ್ರೂ ಜಗಳ ಮಾಡಕತ್ತಿರಲ್ಲ, ಇಬ್ರದ್ದು ಕೇಳಿ ಸಾಕ ಹೋಗಿದ್ ಬಿಡುವ ನಾನು. ಹಿಡಿ ಇಲ್ಲ ಹೇಳ್ರಿ, ಜಗಳ ಮಾಡಂಗಿಲ್ಲ. ಸೀರೆ ಭಾಳ ಮನ್ಸಿಗೆ ಬತ್ರಿ ನನಗೆ. ಸೀರೆ ಭಾಳ ಚಲೋ ಐತ್ರಿ. ಪಾರಕ್ಕ ಮತ್ತು ಗಿರ್ಜಕ್ಕ ಬಂದದ್ದು ಕಾಣಿಸಿದ್ಬೆ. ಅಥವಾ ನಾನು ಬ್ಯಾಸರಾಗಿದ್ದೆ, ಮಕ್ಕೋತೀನಿ. ಆಯ್ತು ತಗೋರಿ ಅಪ್ಪ, ಮಕ್ಕೋ ಹೋಗಿ. ಅತ್ತಿಯರ ನಿಮ್ಮ ಗೆಳತಿಯಾರು ಚಲೋ ಟೈಮಿಗೆ ಬರಾಕತ್ತಾರಿ. ಇವೆರಡು ಸೀರೆಗಳು ತೋರಿಸ್ರಿ, ನಮ್ಮ ಗಂಡು ತಂದಿದ್ದು. ನಾ ಬಿಡ್ತೇನೇನು? ಅವ್ರಿಗೆ ತೋರ್ಸೋಣ. ಗಿರಿಜಾ, ಪಾರಕ್ಕ ಕರೆಕ್ಟ್ ಟೈಮಿಗೆ ಬಂದ್ರಿ ನೋಡುವ. ನನ್ನ ಮಗ ನೋಡ್ಲಿ ಇವತ್ತು ನನಗೆ ಹೊಸ ಸೀರೆ ತಗೊಂಬಂದನ್ಲಿ. ನೋಡಿ, ನನಗೊಂದು ನನ್ನ ಸಸಿಗೊಂದು 2 ಸೀರೆ ತಂದ ನನ್ನ ಹಬ್ಬಕ್ಕೆ. ನೋಡ್ರಿ ನೋಡ್ರಿ ನೀವು. ನೋಡ್ರಿ ಪಾರಕ್ಕ, ನೋಡ್ರಿ. ಸವಿತಾ, ನಿನ್ನ ಗಂಡ ಯಾಕೋ ಕರಿಯಾಕತ್ತ ನೋಡಿ, ನೀರ್ಗಿರ್ಬೇಕೇನು? ನೋಡ್ರಿ ಅತ್ತೀರ. ಪಾರಕ್ಕ ನೋಡ ಸೀರೆ ಎಷ್ಟು ಚಲೋ ತಂದಾರು. ಏನಿಲ್ಲ ಅಂದ್ರೂ ಈ ಸೀರೆಗೆ ಒಂದು 5,000 ಕೈ ಬಿಟ್ಟಿರ್ತೈತೆ ನೋಡು. ಅಷ್ಟಂದ್ರೂ ಕರೆನ ಬಿದ್ದಿರ್ಬೇಕಷ್ಟು. ಹೌದು, ನನಗೂ 2 ಸೀರೆ ಭಾಳ ಮನ್ಸಿಗೆ ಬಂತು. ಏನು ಮಾಡೋದು, ನಾವು ಹೋಗಿ ತರಬೇಕಂದ್ರೆ ನಮಗೆ ಇಂಥ ಸೀರೆಗಳು ಸಿಗೋದೇ ಇಲ್ಲ ನೋಡುವ. ಎಷ್ಟು ರೊಕ್ಕ ಬಡಿದ್ರು. ಕಲರ್ ಮಾತ್ರ ಭಾರಿ ಮಸ್ತಿದಾವಲ್ಲ. ನೋಡ ಶಾಂತಕನ ಸೀರೆ ಎಷ್ಟು ಮಿಂಚಾಕತೈತಿ. ಬರೀ ಮಿಂಚದ ನೋಡಿ, ಸೀರೆ ತುಂಬಿಲ್ಲ ಎಷ್ಟು ಚಂದ ಐತಿ. ಹೌದು, ಸವಿತಾನ್ ಸೀರೆ ಏನು ಬರೀ ಬಂಗಾರ ಕಡ್ಡಿಲಿ ಹೆಣಗಂಗೈತಿ. ನೋಡು ಎಷ್ಟು ಚಂದ ಐತಿ, ಎಷ್ಟು ಚಂದ ಆರಿಸಿ ತಂದಾರ ನೋಡ. ನಮ್ಮ ಮನ್ಯಾಗ ಹೋದ ದಂಡ ಪಿಂಡವು. ಪಾರಕ್ಕ 2 ಸೀರೆ ನಮ್ಮ ಆದ್ರೆ ಎಷ್ಟು ಚಂದ ಇರ್ತೈತಲ್ಲ. ಅಂದ್ರೆ ಶಾಂತಕ ಕೇಳೋದೇನು ನಮಗೆ ಕೊಡಂತೇಳಿ? ಅಯ್ಯ, ಅಕ್ಕಿ ಕೊಡ್ತಾಳು ವಿಚಿತ್ರ ನಿನ್ನಂದು. ಅದು ಮಗ ತಂದ ಹಾಕಿ ಕೊಡ್ತಾಳು. ಮತ್ತೆ ಏನು ಮಾಡೋದ ಈಗ? ಏನು ಮಾಡೋದಕ್ಕೆ ಕೇಳ್ತಿಲ್ಲ. ಅತ್ತಿ ಸಸಿ ನಡಬಾರಕ್ಕೆ ಜಗಳ ಹಚ್ಚಿದ್ರೆ ಈ 2 ಸೀರೆ ನಮ್ಮ ಅಕ್ಕ ನೋಡು.
ಜಗಳ ಹಚ್ಚಿದ್ರೆ ಏನಾಯ್ತು? ಅವ್ರೇನು ಸೀರೆ ಹೊರಗೆ ಇಟ್ಟು ಜಗಳ ಮಾಡ್ತಾರೇನು? ಅಂಗಡಿಗೆ ತೊಗೊಂಬಂದು ಟೇಸ್ರಾಗಿ ಇಟ್ಟು ಜಗಳ ಮಾಡ್ತಾರೆ. ಅದೆಲ್ಲ ನಿನಗೆ ಗೊತ್ತಿಲ್ಲ, ಸುಮ್ಕೊಂಡ್ರು ನಾನು ಮಾಡ್ತೇನೆ ಈಗ ಐಡಿಯಾ. ನೋಡಿದ್ರೇನು ಪಾರಕ ಗಿರ್ಜಾ ಹೆಂಗೆ ಸೀರೆ ಚಂದದಾವಲ್ಲ? ಹೆಂಗೆ ಹೇಳೋದು ಬಿಡುವ ಶಾಂತಕ್ಕ, ನಿನಗೂ ಹೇಳಿದ್ರೆ ಬೇಜಾರಾಕತಿ. ಹಿಂಗೆ ಹೇಳ್ತಾ ಗಿರ್ಜಿ ಅಂತೇಳಿ ನೀ ಏನು ಬೇಜಾರು ಹಾಕೋಬೇಡ. ಯಾಕೆ ಗಿರ್ಜಿ? ಅಲ್ಲಿ ಮತ್ತೆ ಶಾಂತಕ್ಕ ನೋಡ, ನಿನ್ನ ಸೀರೆ ಮತ್ತು ನಿನ್ನ ಸಸಿ ಸೀರೆ ಎರಡು ಹೋಲಿಸಿ ನೋಡು. ನಿನಗೆ ಹೆಂಗೆ ಅನಿಸ್ತೈತಿ? ನಿಂದು ನೋಡಿ ಎಷ್ಟು ಹಳಿ ಡಗ್ಗ ಇದ್ದರ್ಕತ್ತೆ ಅನ್ಸಾಕತೈತಿ. ನಿನ್ನ ಸಸಿ ನೋಡಿ ಇವ ಬಂಗಾರ ಕಡ್ಡಿಲೇ ಹಂಗೆ ನೆಯ್ದಾರೇನೋ ಅನ್ಸಾಕತೈತಿ. ಹಾಗಾಗಿರ್ಜಿ ನಿಂದೊಂದು ಬಂಗಾರ ಕಡ್ಡಿಲೆ ಏನು ಬಂಗಾರದ ಐತೇನೋ ಅನ್ನೋಂಗೆ ಅನ್ಸಾಕತೈತಿ ಅದು ಸೀರೆ, ಹೌದಿಲ್ಲ? ಹೌದು. ಅಲ್ಲ ಶಾಂತಕ್ಕ, ಒಂದು ಈಟರ್ ಚಂದ ಐತೆ ನಿನ್ನ ಸೀರೆ, ಎಲ್ಲ ಏಕ ದಕ್ಕಲ ಐತಿವ ಒಂದೇ ಕಲರ್. ಏನು ಅದೇನು ಚಂದ ಅನ್ಸಲ್ವಾ? ಅದ ನೋಡಿ ನಿನ್ನ ಸಸಿ ಸೀರೆ ಹೆಂಗೈತಿ ಬಂಗಾರದ ಕಲರ್ದು ನೋಡಲಿ, ಬಂಗಾರದ ಐತೇನೋ ಅನ್ಸಾಕತೈತಿ ನೋಡು. ಎಟ್ರ ಚಂದ ತಂದಾರು. ನಿನಗೆ ಯಾಕೆ ಅಂತ ತಂದಾರ ಏನೋ ಇವ? ಅಲ್ಲ ಗಿರ್ಜಿ ಚಂದಂಗ ನೋಡು, ನನಗಂತೆ ತಂದ ನನ್ನ ಮಗ ಚಂದ ಐತಂತೆ ಸೀರೆ, ಹಂಗೆ ಅನ್ನಕ್ಕೆ ಹೋಗಬೇಡ ನೋಡಿ ನಾಟು. ಇಲ್ಲಿ ಬಿಡ ಶಾಂತಕ್ಕ, ಏನು ಚಂದ ಅಂತಿ? ಇದು ಸೀರೆ ಐತ್ಲ, ಇದು ನೂಲು ನೋಡಿದ್ರೆ ನಂಗೆ ಗೊತ್ತಾಕತಿ, ಇದು ಉಬ್ಬಿ ನಿಲ್ತೈತಿ. ಮೊದ್ಲ ನೀ ದಪ್ಪದಿವ, ಆದ್ರೆ ಇದು ಉಟ್ಕೊಂಡ್ರೆ ತೀರಾ ದಪ್ಪ ಕಾಣಿಸ್ತಿ ನೋಡು. ಉಬ್ಬಿ ನಿಂತಂದ್ರೆ ಏನು ಮಾಡ್ತಿ? ಅದೇ ನಿನ್ನ ಸಸಿದ್ ನೋಡು ಶಾಂತಕ್ಕ, ಎಷ್ಟು ಚಂದ ಐತಿ ನೂಲು. ಉಟ್ಕೊಂಡ್ರೆ ಹಂಗೆ ಇನ್ನಾಟ ತೆಳ್ಳಗೆ ಕಾಣಿಸ್ಬೇಕು ನೋಡು, ಅಷ್ಟು ಚಂದ ಐತಿ ಸೀರೆ. ಖರೇನೆ ಇವಾಗ ಬೇಕಾದ್ರೆ ನೀ ನೂಲು ಬಿಚ್ಚಿಕೆರಿಂದ ಉಟ್ಕೊಂಡು ನೋಡು, ಅವಾಗ ಗೊತ್ತಾಕತ್ ನಾವು ಹೇಳೋದು ಖರೆ ಅಂತೇಳಿ. ಏನು ಹೇಳಿದ್ರೆ ಗಿರ್ಜಾ ಮತ್ತು ಶಾಂತಕ್ಕ? ಅಯ್ಯೋ ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ, ನೋಡ್ರಿ ಇನ್ನಾಟು ಸೀರೆ ಚಲೋ ಅದಾವ ಎರಡು. ಭಾಳ ತುಟ್ಟಿ ತಂದಾನೆ ಇವ ನನ್ನ ಮಗ. ಹೌದು ಬಿಡ, ನೀನು ತುಟ್ಟಿದಿರ್ವಾಲ್ತು, ಖರೆ ಹೇಳಾಕತ್ತೀನಿ ನಾನು. ನಿನಕ್ಕಿಂತ ನಿನ್ನ ಸಸಿದನ ಚಂದ ಐತಿ, ನಿಂದು ಚಂದ ಐತಿ, ಅದ್ರ ಉಬ್ಬಿ ನಿಲ್ತೈತಿ ನೋಡು. ನಿನ್ನ ಸಸಿದ್ ನೋಡು ಎಷ್ಟು ಚಲೋ ಐತಿ, ಮೆತ್ತಗೆ ಮೈ ಮ್ಯಾಗ ಹೆಂಗೆ ಉಟ್ಕೋತಿ ಹೆಂಗೆ ಕುಂದಿರ್ತೈತಿ ಅಂತ ಹೇಳಾಕತ್ತಿದ್ದೆ ನಾವು. ಅಯ್ಯೋ ಗಿರ್ಜಾ ಪಾರಕ್ಕ ನೋಡ್ರಿ ಇನ್ನಾಟ ನನ್ನ ಮಗ ಹೇಳತ್ತಿದ್ದ 2,500 ಕೊಡ್ತಾನೇನು ಅಂತೇಳಿ. ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ ಇವ. ಐ ಶಾಂತಕ್ಕ, ನಮಗೆ ಅಂದು ಏನು ಫಾಯ್ದೆ ಆಗುದೈತಿ ಹೇಳು? ಸೀರೆ ಹೆಂಗೆ ಇರ್ತೈತಿ ಹಂಗೆ ಹೇಳ್ಬೇಕು, ರಿವ್ಯೂ ಕರೆಕ್ಟಾಗಿ ಕೊಡ್ಬೇಕು. ಹಂಗೆ ಹಿಂಗೆ ಹೇಳಾರಲ್ವ ನಾವು ಗೆಳತ್ಯಾರ ನಡುವಾರ್ಕ ನಾವು ಏನೋ ಅಂತಾರಲ್ಲ, ಒಂದು ಮುಚ್ಚಿಟ್ಕೊಂಡು ಮಾತಾಡಾರಲ್ವ, ಹೆಂಗೆ ಐತೆ ಹಂಗೆ ಹೇಳಾಕತ್ತಿದ್ದು. ಸುಮ್ಮನೆ ಈಗ ಇದು ಮಾಡಕ್ಕೆ ಹೋಗಬೇಡ, ಉಡಾಕ್ ಹೋಗಬೇಡ, ಉಬ್ಬಿ ನಿಲ್ಲಿರ್ತೈತಿ ಅಂತ ಹೇಳಾಕತ್ತಿದ್ದು ಅಷ್ಟೇ. ಅದ ನಿನ್ನ ಸಸಿದ್ ನೋಡು ಅಷ್ಟು ಚಂದ ಐತೆ ಹೇಳಾಕತ್ತೀವಿಲ್ಲ. ಮತ್ತು ನಿಂದ ಯಾಕೆ ಹಂಗೆ ಹೇಳ್ತೀವಿ? ನೀವು ಉಟ್ಕೊಂಡ್ರೆ ಮತ್ತು ನೀನು ಚಂದ ಕಾಣ್ಬೇಕಿಲ್ಲ ನಮಗೆ, ಅದಕ್ಕಂತ ಹೇಳಾಕತ್ತಿದ್ದು ನಾವು. ಏನ ಅನ್ನವ ಶಾಂತಕ್ಕ, ನನಗಂತೂ ಒಟ್ಟ ಮನ್ಸಿಗೆ ಬರಲಿಲ್ಲ ಅಲ್ವಾ ನಿನ್ನ ಸೀರೆ. ಆದರೂ ಏನೇ ಅನ್ನೋ ನೀ ಶಾಂತಕ್ಕ, ನಿನಗೊಂಥರ ಮತ್ತು ಅಕ್ಕಿಗೊಂಥರ ಮಾಡಿದ್ದು ನನಗೇನು ಮನ್ಸಿಗೆ ಬರಲಿಲ್ವಾ? ಎಟ್ಟ ಆದರೂ ನೀ ಅವು ನೀ ಆಕಿನ್ಕಿತ ನಿನಗೆ ಚಲೋ ಅಂತ ತರಬೇಕು, ಇನ್ನಾರು ತುಟ್ಟಿದ ಹೋಗಲ್ದ ಖರೆ. ಹೌದಲ್ಲ ಗಿರಿಜಾ ಪಾರಕ್ಕ, ನನಗೂ ಯಾಕೋ ಹಂಗೆ ಅನ್ಸಾಕತ್ತಿತ್ತದ. ನಾನು ಹಂಗೆ ಇರಲಿ ಅಂತೇಳಿ ಇಟ್ಕೊಂಡಿದ್ನಿ. ನನ್ನ ಮಗ ತಂದೈತಿ ಬಿಡು ಭಾಳ ದಿನಕ್ಕೆ ಅಂತೇಳಿ ನಾನು ಇಟ್ಕೊಂಡಿದ್ನಿ. ಆದರೂ ನನ್ನ ಸೀರೆಗಿಂತ ಅಕ್ಕಿದ ಸೀರೆ ಚಂದ ಐತಲ್ಲ. ಅನಿಸ್ತಿಲ್ಲ ನಿನಗೆ? ಅನಿಸ್ತಿಲ್ಲ? ನಾವು ಅದನ್ನ ಹೇಳಾಕತ್ತಿದ್ದು ನಿನಗೆ. ಆದರೂ ನಿನ್ನ ಮಗ ಹಿಂಗೆ ಮಾಡ್ಬಾರ್ದು ಬಿಡುವ, ಅವಾಗೊಂಥರ ಹೆಂಡತಿಗೆ ಒಂಥರ. ಅದೇನೋ ಅಂತಾರಲ್ಲ, ಮುತ್ತು ಕೊಡೋರು ಬಂದಾಗ ತುತ್ತು ಕೊಟ್ಟಕಿನ್ನ ಮರಿತಾರಂತೆ. ಖರೆ ಮಾಡಿದ್ ನೋಡ್ವಾ ನಿನ್ನ ಮಗ. ಹೌದು ಬಿಡುವ, ಅಷ್ಟು ತರಾಮ ಇದ್ರೆ ಇಬ್ಬರಿಗೂ ಸೇಮ ಕಲರ್ದ ಸೇಮ ಸೀರೆ ತರಬೇಕಿತ್ತು. ಹಂಗ್ಯಾಕೆ ಮಾಡಬೇಕು? ನಿನ್ನ ಮನ್ಯಾಗ ಒಂಥರ ಮುದುಗುಬಿ ಮಾಡ್ಯಾರ, ನೀನು ಯಾವ ತಂದು ಕೊಟ್ಟಿದ್ದು ಉಟ್ಕೊಂಡು ಕುಂದಿರ್ತಿ ಅಂತೇಳಿ ಚೌಕಾಶಿ ಮಾಡಬೇಕು ಶಾಂತಕ. ನೀ ಅವ್ರು ತಂದು ಕೊಟ್ಟಿದ್ದೆಲ್ಲ ಹಂಗೆ ತೊಗೊಂಡ್ಕೇಳಿ ನೋಡ್ಕೊಂಡು ಬಿಡ್ತಿ. ಲೇ ಹಂಗೆ ಅನ್ಬ್ಯಾಡ್ಲೇ ಪಾಪ ನನ್ನ ಮಗಗೆ. ಅದಕ್ಕೇನು ಗೊತ್ತಾಕತಿ ಅದೇನು ಸೀರೆ ತರ್ತೈತಿ ಅಂದ ಇಂದ ತೊಂಬಂದ ನಾನು, ಅದಕ್ಕೆ ಗೊತ್ತಾಗೋದಿಲ್ಲ ಅಷ್ಟು. ಗೊತ್ತಿರ್ಲಾರ ತಂದೆ ತೊಳೋದು. ಹೆಂತಿಗೆ ಆರ್ಸಕ ಗೊತ್ತಾತೇನ? ಹೆಂತಿಗೆ ಅಂದ್ರೆ ಎರಡು ಚಂದ ಕಲರ್ ಹಾಕಿ ಒಪ್ಪು ಅಂತದ ತೊಗೊಂಬಂದ. ನಿನ್ನಗೂ ನೋಡಿ ಅಂತ ತಂದ ನಾನು. ನೀನು ಸುಮ್ಕೊಂಡ್ರೆ ಬರೀ ಮಗನ ಪರವಾಗಿನ ಮಾತಾಡಕ್ಕೆ ಹೋಗ್ಬೇಡ. ಅದ ನೋಡಿ ನಿನ್ನ ಸಸಿ ಎರಡು ಚಂದ ಸೀರೆ, ಅದಕ್ಕೇನಾರು ಹೆಸರು ಇಡೋಂಗೆ ಐತೇನು? ಕೈಯಾಗ ಹಿಡಿದ್ರೆ ನೋಡಿ ಅಟ್ಟ ಎಟ್ಟು ಮೆತ್ತಗೈತೆ. ನಿನ್ನ ನೋಡಿ ಅಷ್ಟು ಬಿಡಿಸೈತಿ. ಉಟ್ಕೊಂಡಿದ್ದ ನಿರ್ಯಾಗ ಉಬ್ಬೋದ್ ಕುಂತಿದ್ರೆ ಏನು ಮಾಡ್ತಿ? ಹೌದು ಪಾರಕ, ನನಗೂ ಹಂಗೆ ಅನ್ಸಾಕತೈತಿ. ಮೊದಲು ಅನ್ಸಾಕತೈತಿ ನನಗೆ, ಆದರೂ ಇಲ್ಲ ಅಂತ ಇಟ್ಕೊಂಡಿದ್ನಿ. ನೀವು ಹೇಳಿದಿಂದ ಈಗ ತೀರಾ ಹೆಚ್ಚಿಗೆ ಅನ್ಸಾಕತೈತಿ ನನಗೆ ಅನ್ಸಾಕತ್ತಿತ್ತು. ನಾನು ಸುಮ್ಮಾಗಿದ್ನಿ, ನೀವು ಹೇಳಿದಿಂದ ತೀರಾ ನನಗೆ ಗೊತ್ತಾಯ್ತವ. ನನಗೆ ಆಗಿದ್ದ ಅನ್ಯಾಯ ನನಗೆ ಗೊತ್ತಾಯ್ತು. ನೋಡ ನನ್ನ ಮಗ ನನಗೆ ಎಂಥ ಸೀರೆ ತಂದ, ನನ್ನ ಸಸಿ ಎಂಥ ಸೀರೆ ತಂದಾನು. ನನಗೆ ಅನ್ಸಿತ್ತು ಬಿಡುವ, ಮೊದಲು ಆ ಸೀರೆ ನೋಡೋಟಾಗಿ ಅದನ್ನ ತಗೊಳ್ಳೇನ ಅಂತೇಳಿ. ಮೊದಲು ನಾನು ಕರೆದಕ್ಕೆ ಮೊದಲಿನ ಸೀರೆ ಕೊಟ್ಟಿದ್ನಲ್ಲ ನನ್ನ ಕೈಯಾಗ, ಅದಕ್ಕಂತೇಳಿ ನಾನು ಸುಮ್ಮ ಆಗ್ಬೇಕಾತ್ ನೋಡು. ಆದರೂ ಈಕಿಗೆ ಅಷ್ಟು ಚಲೋ ಸೀರೆ ತಂದ, ನನಗೆ ಇಂಥ ಸೀರೆ ತಂದಾನಲ್ಲೇವ. ನಾ ಯಾರ ಮುಂದೆ ಹೇಳ್ಕೊಳ್ಳಿ ಅವ್ವ ನನ್ನ ಗೋಳಾನ. ನನ್ನ ಗಂಡ ಬರಬರಿ ಇದ್ದಂದ್ರೆ ನಂದು ಯಾಕೆ ಹಿಂಗೆ ಆಕಿತ್ತೆ ಬಾಳೆ. ನನ್ನ ಗಂಡ ನನಗೆ ಒಂದಿನ ಸೀರೆ ತಂದು ಕೊಟ್ಟಿಲ್ಲ ಇವ್ವ. ನನ್ನ ಮಗ ತಂದೈತೆ ಹೇಳಿ ನಾ ಎಂತ ತಂದಿದ್ದ ಇಟ್ಕೊಂಡು ಕೂತಿದ್ನಿ ಯವ್ವ. ನನಗಿಂತ ಅನ್ಯಾಯ ಮಾಡ್ತಾರಂತೇಳಿ ನನಗೆ ಗೊತ್ತಿಲ್ಲ ಆಯ್ತು ಯವ್ವ. ನನಗೆ ಈ ಮನ್ಯಾಗ ಅನ್ಯಾಯ ಮಾಡಾಕತ್ತಾರ ಯವ್ವ. ಅದೇನೋ ಅಂತಾರಲ್ಲ ಯವ್ವ, ಮುತ್ತು ಕೊಡಕ್ಕೆ ಬಂದಿಂದ ತುತ್ತು ಕೊಟ್ಟಕಿನ ಮರಿತಾರಂತೇಳಿ ನನ್ನ ಮಗ ಕರೆ ಮಾಡಿಬಿಟ್ಟೆ ಯವ್ವ. ಹೋಗ್ಲಿ ಬಿಡ ಶಾಂತಕ್ಕ, ಹೋಗ್ಲಿ ಬಿಡ. ಹೌದು ಹೋಗ್ಲಿ ಬಿಡ ಶಾಂತಕ್ಕ, ಏನು ನಾವಿದೀವಿಲ್ಲ ನಿನಗೆ ಹೇಳ್ತಾರ. ನಾವಿರೋ ತನಕ ನಿನಗೆ ಅನ್ಯಾಯ ಆಗಕ್ಕೆ ನಾವು ಬಿಡಂಗಿಲ್ಲ. ನಿನಗೇನು ತೊಂದರೆ ಆದರೂ ನಾವಿರ್ತೀವ ಶಾಂತಕ್ಕ. ಸೀರೆ ಆರ್ಸಕ್ಕೆ ಮಾತ್ರ ನನ್ನ ಕಂಡು ಹೋಗಿತ್ತತ್ತೆ ಯವ್ವ. ಮುದುಗೋಬಿ ಅಂತ ನನ್ನ ಸೇ ಅಂತೀವಿ ಚಲೋ ಸೀರೆ ತರಬೇಕು ಅನ್ನೋದು ಅದಕ್ಕೂ ಖಬರಾಗಿಲ್ಲ ಯವ್ವ. ಹೌದು ಬಿಡ ಶಾಂತಕ್ಕ, ಗೌಡ್ರ ಮೊದಲು ನಿನ್ನ ಮೂಲ ಗುಂಪು ಮಾಡ್ಯಾರ.
ಅವರು ಶಶಿ ಕಡೆನೇ ಆಗ್ಯಾರ ನೋಡ ಶಾಂತಕ್ಕ. ಇನ್ನ ಇಲ್ಲಿ ರಾಕವಲ್ಲಿವ ಹೋಗ್ಕನ್ನ ಶಾಂತಕ್ಕ ಸೀರೆ ತಗೊಂಡು ಹೋಗಯ್ಯವ. ಹೋಗ್ಲೇ ಯಾರಿಗೆ ಬೇಕಾಗೈತೆ ಆ ಸೀರೆ ಹೋಗ್. ಪಾರಕ್ಕ ಹೆಂಗೆ ನಾವು